ಈ ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ ಅವರನ್ನ ಸ್ವತಂತ್ರ ಪೂರ್ವದಿಂದಲೂ ಕೂಡ ಅಪಮಾನ ಮಾಡಿಕೊಂಡೇ ಬಂದಿದೆ ಅನ್ನುವಂತಹ ಆರೋಪ ಮಾತುಗಳನ್ನ ನೀವು ಅವಾಗ ಕೇಳ್ತಾನೆ ಇರ್ತೀರಿ. ಹಾಗಿದ್ರೆ ಏನ್ ಅಪಮಾನ ಮಾಡ್ತು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ? ಯಾವ ವಿಚಾರಕ್ಕೆ ಅಪಮಾನ ಮಾಡ್ತು? ಎಲ್ಲೆಲ್ಲಿ ಸಮಯ ಸಿಕ್ಕಾಗಲೆಲ್ಲ ಅಪಮಾನ ಮಾಡುವಂತಹ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ ಮಾಡ್ತು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಒಂದು ಸುಭದ್ರವಾದಂತಹ ಸಂವಿಧಾನದ ಚೌಕಟ್ಟನ್ನ ಹಾಕಿಕೊಟ್ಟಂತಹ ಪುಣ್ಯಾತ್ಮ. ಅಂತ ಮನುಷ್ಯನಿಗೆ ಈ ಕಾಂಗ್ರೆಸ್ ಯಾವ ರೀತಿ ಅವಮಾನ ಮಾಡ್ತು? ಇದು ಯಾವಾಗಲೂ ಕೂಡ ಕಾಂಗ್ರೆಸ್ ಅನ್ನ ಕೇಳುವ ಪ್ರಶ್ನೆ. ಕಾಂಗ್ರೆಸ್ ಇದಕ್ಕೆ ಉತ್ತರವನ್ನ ಯಾವಾಗ ಕೊಡುತ್ತೆ? ಸ್ವಾತಂತ್ರ್ಯ ಪೂರ್ವದಿಂದಲೇ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಡೆ ಅಪಮಾನ ಮಾಡ್ತಾ ಬಂತು. ಯಾವ ರೀತಿ ಅಂತಂದ್ರೆ, ಸಂವಿಧಾನ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರ ಪಾತ್ರ ಏನು? ಒಬ್ಬ ಚಿಕ್ಕ ಮಗುನ ಹೋಗಿ ಕೇಳಿ, ಅದು ಹೇಳುತ್ತೆ. ಆದ್ರೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗದಂತೆ ನೋಡಿಕೊಂಡಿದ್ದು ಈ ಕಾಂಗ್ರೆಸ್. ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಇರಬಾರದು ಅನ್ನುವಂತ ಉದ್ದೇಶ ಇವರದ್ದಾಗಿತ್ತು ಅಂತಂದ್ರೆ ಏನ್ ಹೇಳ್ತೀರಿ ಕಾಂಗ್ರೆಸ್ನವರ ನಿಲುವಿಗೆ? ಏನ್ ಹೇಳ್ತೀರಿ ಕಾಂಗ್ರೆಸ್ನವರ ಈ ರೀತಿಯ ನಡೆಗೆ? ಅವರ ಆಯ್ಕೆ ಆಗಲೇಬಾರದು, ಆ ರೀತಿ ನೋಡಿಕೊಂಡಿದ್ದು ಈ ಕಾಂಗ್ರೆಸ್. ಕಡೆಗೆ ಏನಾಯ್ತು? ಮೊಂಡೋಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮನವಿ ಮಾಡಿಕೊಂಡ್ರು ಅಂಬೇಡ್ಕರ್ ಅವರಿಗೆ, ಬನ್ನಿ ಸರ್ ಪಶ್ಚಿಮ ಬಂಗಾಳಕ್ಕೆ ಬನ್ನಿ, ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ಅಂತಂದಾಗ ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾದರೂ ಕರಡು ಸಮಿತಿಯನ್ನ ಸೇರಿದ್ರು ಅಂಬೇಡ್ಕರ್ ಅವರು. ಅದು ಇವರಿಗೆ ಸಮಾಧಾನ ಆಗಲಿಲ್ಲ. ಅವರು ಆಯ್ಕೆ ಮಾಡಿಕೊಂಡಂತ ಕ್ಷೇತ್ರಗಳು, ಗೆದ್ದು ಬಂದಂತ ಕ್ಷೇತ್ರಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವಂತ ಕೆಲಸ ಇದೆ ಕಾಂಗ್ರೆಸ್ನಿಂದ ಆಯ್ತು ಅಂತ ಇತಿಹಾಸ ಹೇಳುತ್ತೆ. ಕಾರಣ ಏನು? ಅವರ ಆಯ್ಕೆ ಅನೂರ್ಜಿತವಾಗಲಿ ಅಂತ. ಒಂದು 3-4 ಕ್ಷೇತ್ರಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು ಕಾಂಗ್ರೆಸ್ನವರ ಹಿಂದಿನ ಉದ್ದೇಶ ಏನಾಗಿತ್ತು? ಆಯ್ಕೆ ಆಗಿರುವಂತಹ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟು ಅನೂರ್ಜಿತ ಮಾಡೋದು ಇವರ ಕೆಲಸ ಆಗಿತ್ತು. ನೆಹರು ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ರು ಅಂಬೇಡ್ಕರ್ ಅವರು. ಕಾನೂನು ಸಚಿವರಾಗಿದ್ದಂಥವ್ರು ಏನ್ ಸುಮ್ಮನೆನಾ, ತಮಾಷೆನಾ? ಕಾನೂನು ಸಚಿವರಾಗಿದ್ರು ಅಂಬೇಡ್ಕರ್. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಅಂಬೇಡ್ಕರ್ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರಿಗೆ ಕಿರಿಕಿರಿ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ಹಿಂದೂ ಕೋಡ್ ಬಿಲ್ ನ ವಿಚಾರ ಏನಿದು? ಹಿಂದೂ ಕೋಡ್ ಬಿಲ್ ಅಂದ್ರೆ ಏನಿದು? ಈ ಕೋಡ್, ಈ ಬಿಲ್ ಏನಿದೆ, ಇದು ಮಹಿಳೆಯರ ಹಕ್ಕಿನ ಬಗ್ಗೆ ಹೇಳುವಂತಹ ಒಂದು ಬಿಲ್. ವುಮನ್ ಎಂಪವರ್ಮೆಂಟ್, ಮಹಿಳೆಯರ ಸಮಾನತೆ ಬಗ್ಗೆ ಹೇಳುವಂತಹ ಒಂದು ಬಿಲ್ ಇದು. ಈ ಬಿಲ್ ಜಾರಿಗೆ ತರೋ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಬಿಲ್ ಅನ್ನ ಜಾರಿಗೆ ತರೋದಕ್ಕೆ ಬೇಕು ಅಂತಾನೆ ಕಾಂಗ್ರೆಸ್ ವಿಳಂಬ ಮಾಡುತ್ತೆ. ಅಂಬೇಡ್ಕರ್ ಅವರ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಹಿಂದೂ ಕೋಡ್ ಬಿಲ್ನ ವಿಚಾರವಾಗಿ ಇವರ ಒಂದು ನಡೆ ಸ್ಪಷ್ಟವಾಗಿದ್ರೆ ಕಾಂಗ್ರೆಸ್ನವರ ನಡೆಗೆ ಭಿನ್ನವಾಗಿತ್ತು. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರ ಮಾತುಗಳನ್ನ ಒಪ್ಪಲಿಲ್ಲ, ಪುರಸ್ಕರಿಸಲಿಲ್ಲ ಕಾಂಗ್ರೆಸ್. ಮಹಿಳೆಯರಿಗೆ ಸಮಾನತೆ ಹೇಳುವಂತ ಬಿಲ್ ಕಾಂಗ್ರೆಸ್ಸರಿಗೆ ಬೇಡವಾಗಿತ್ತಾ? ವಿಳಂಬ ಮಾಡಿದ್ಯಾಕೆ? ಬೇಕು ಅಂತಾನೆ ವಿಳಂಬ ಮಾಡಿದ್ರು. ಪಾಪ ಅಂಬೇಡ್ಕರ್ ಅವರಿಗೆ ಕಿರಿಕಿರಿ ಆಯ್ತು, ಮಾನಸಿಕವಾಗಿ ವೇದನೆ ಆಯ್ತು. ಇಷ್ಟೆಲ್ಲ ಮಾಡಿದ್ದೀನಿ ನಾನು ದೇಶಕ್ಕಾಗಿ, ಆದ್ರೆ ಮಹಿಳೆಯರಿಗೆ ಹಿತವನ್ನ ಬಯಸುವ ಒಂದು ಬಿಲ್ ಅನ್ನ ಜಾರಿಗೆ ತರೋದಕ್ಕೆ ಯಾಕೆ ಕಾಂಗ್ರೆಸ್ ಅಡ್ಗಾಲಾಗ್ತಾ ಇದೆ? ಇದು ಅವರನ್ನ ಕಾಡಿದಂತಹ ಪ್ರಶ್ನೆ. ಇಷ್ಟಕ್ಕೆ ನಿಲ್ಲಿಲ್ಲ ಕಾಂಗ್ರೆಸ್ನ ಅಪಮಾನ. 1951ರಲ್ಲಿ ಈ ರೀತಿ ಬಿಲ್ ಜಾರಿ ತರೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಮಂತ್ರಿ ಸ್ಥಾನವನ್ನೇ, ಪದವಿ ತ್ಯಾಗವನ್ನ ಮಾಡಿಬಿಟ್ರು ಡಾಕ್ಟರ್ ಅಂಬೇಡ್ಕರ್ ಅವರು. ಮಂತ್ರಿ ಪದವಿನ ಬೇಡ ನಂಗೆ ಅಂತ ಹೇಳಿ ತ್ಯಾಗ ಮಾಡಿಬಿಟ್ರು ಡಾಕ್ಟರ್ ಅಂಬೇಡ್ಕರ್ ಅವರು. 51ರಲ್ಲಿ ಕಾನೂನು ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿ ಆಚೆ ಬಂದ್ಬಿಟ್ರು. ಅವರು ಸಚಿವ ಸ್ಥಾನವನ್ನ ತೊರೆದ್ರೆ ನಷ್ಟ ಇಲ್ಲ ಅಂತ ನೆಹರು ಅವರು ಹೇಳಿದ್ರು. ಇದಕ್ಕೂ ಒಂದು ಕಾರಣ ಇದೆ. ಯಾವಾಗ ಅಂಬೇಡ್ಕರ್ ಅವರು ಆ ಒಂದು ಮಂತ್ರಿ ಪದವಿಯನ್ನ ತ್ಯಾಗ ಮಾಡ್ತಾರೋ ಆವಾಗ ರಾಯನ್ ಅವರು ಒಂದು ಪತ್ರ ಬರೀತಾರೆ, ನೆಹರು ಅವರೇ, ಅಂಬೇಡ್ಕರ್ ಅಂತಹ ಮಹಾನ್ ವ್ಯಕ್ತಿ ನಮ್ಮ ಸಂಪುಟವನ್ನ ಬಿಟ್ಟು ಆಚೆ ಹೋಗ್ತಿದ್ದಾರೆ, ಇದು ದೊಡ್ಡ ನಷ್ಟ ನಮಗೆ, ದಯವಿಟ್ಟು ತಡಿರಿ ಅವರನ್ನ, ಅವರು ಮಂತ್ರಿಯಾಗಿ ಮುಂದುವರೆದ್ರೆ ನಮ್ಮ ಸರ್ಕಾರಕ್ಕೆ ಶೋಭೆ, ಅಂತವರು ನಮ್ಮ ಕ್ಯಾಬಿನೆಟ್ ನಲ್ಲಿ ಇರಬೇಕು ಅಂತ ಪತ್ರವನ್ನ ಬರೆದ್ರೆ ನೆಹರು ಅವ್ರು ಏನ್ ಹೇಳ್ತಾರೆ ಗೊತ್ತಾ? ರೀ, ನಿಮ್ಗೆ ಯಾಕ್ರಿ ಅದ್ರ ಟೆನ್ಷನ್? ಅಂಬೇಡ್ಕರ್ ಅವರು ನಮ್ಮ ಸಂಪುಟದಿಂದ ಹೋದ್ರೆ ನಮಗೇನು ನಷ್ಟ ಇಲ್ಲ, ನಮಗೇನು ಲಾಸ್ ಇಲ್ಲ, ಹೋಗ್ಲಿ ಬಿಡ್ರಿ ಅಂದ್ರಂತೆ ನೆಹರು ಅವರು. ಅಂಬೇಡ್ಕರ್ ಅವರು ಸಚಿವ ಸ್ಥಾನ ತ್ಯಾಗ ಮಾಡಿ ಹೋದರೆ ನೆಹರು ಅವರಿಗೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ವಂತೆ. ಏನು ನಷ್ಟ ಇಲ್ಲ ಬಿಡ್ರಿ, ಹೋಗ್ಲಿ ಅಂದ್ರಂತೆ ನೆಹರು ಅವರು ಅಂಬೇಡ್ಕರ್ ಅವರಿಗೆ. ಇದಾ ನೀವು ಕೊಡುವಂತಹ ಗೌರವ ಅವರಿಗೆ?
1951ರಲ್ಲಿ ಕಾರ್ಮಿಕ ಪಕ್ಷವನ್ನ ಕಟ್ತಾರೆ ಬಾಬಾ ಸಾಹೇಬರು. 51ರಲ್ಲಿ ಬಾಬಾ ಸಾಹೇಬರು ಒಂದು ಪಾರ್ಟಿನೇ ಹುಟ್ಟುಹಾಕಿದ್ರು, ಅದು ಕಾರ್ಮಿಕ ಪಕ್ಷ. ಮುಂದೆ ಏನಾಗುತ್ತೆ, ಅಂಬೇಡ್ಕರ್ ಅವರು ಎರಡೆರಡು ಸಾರಿ ಇಲೆಕ್ಷನ್ ನಿಲ್ತಾರೆ. 52ರಲ್ಲಿ, 54ರ ಬೈ ಎಲೆಕ್ಷನ್ ನಲ್ಲಿ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಅಂಬೇಡ್ಕರ್ ಅವರನ್ನ ಸೋಲಿಸುತ್ತೆ. ಯಾವ ರೀತಿ? ಅಂಬೇಡ್ಕರ್ ಅವರ ವಿರುದ್ಧ ಪ್ರಚಾರ. ಇದೇ ನೆಹರು ಅವರು ಬರ್ತಾರೆ, ಇಲ್ಲ ಅಂದ್ಬಿಡ್ಲಿ ಕಾಂಗ್ರೆಸ್ನವ್ರು, ನೋಡೋಣ ಬಂದಿರಲಿಲ್ಲ ರೀ, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡ್ಲಿ, ನೋಡೋಣ. ಇತಿಹಾಸ ಇವತ್ತಿಗೂ ಕೂಡ ಸಾಕ್ಷಿ ಇದೆ. ಅಂಬೇಡ್ಕರ್ ಅವರು ಭಂಡಾರ ಕ್ಷೇತ್ರದಿಂದ ಆಯ್ಕೆಗಾಗಿ ಸ್ಪರ್ಧೆ ಮಾಡಿದಾಗ ಅವರನ್ನ ಆಯ್ಕೆಯಾಗದಂತೆ ನೋಡಿಕೊಂಡ್ರು ಕಾಂಗ್ರೆಸ್ನವರು. ಯಾವ ರೀತಿ? ಅವರ ಆಪ್ತ ಸಹಾಯಕನನ್ನೇ ಎತ್ತಿ ಕಟ್ಟಿದ್ರು ಅಂಬೇಡ್ಕರ್ ಅವರ ವಿರುದ್ಧ. ಅವರ ಆಪ್ತ ಸಹಾಯಕನನ್ನ ಎತ್ತಿ ಕಟ್ಟಿ ಅವರೂ ದಲಿತ ಸಮುದಾಯಕ್ಕೆ ಸೇರಿದಂತವರು ಅಂಬೇಡ್ಕರ್ ವಿರುದ್ಧ ಅಖಾಡಕ್ಕಿಳಿಸಿ ಅಂಬೇಡ್ಕರ್ ಅವರನ್ನ ಸೋಲುವಂತೆ ನೋಡಿದ್ದು ಕಾಂಗ್ರೆಸ್. ನೆಹರು ಅವರೇ ಒಂದಲ್ಲ ಎರಡೆರಡು ಸಾರಿ ಆ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋದ್ರು, ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡಿದ್ರು, ಅಂಬೇಡ್ಕರ್ ಸೋಲುವಂತೆ ನೋಡಿಕೊಂಡ್ರು. 1952 ಲೋಕಸಭೆ ಚುನಾವಣೆ ಮುಂಬೈ ಉತ್ತರ ಕ್ಷೇತ್ರ, ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಅಂಬೇಡ್ಕರ್ ಅವರ ವಿರುದ್ಧ ಜವಾಹರಲಾಲ್ ನೆಹರು ಅವರು ಪ್ರಚಾರ ಮಾಡ್ತಾರೆ. ಮುಂಬೈ ಉತ್ತರದಲ್ಲಿ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸೋಲಿಸಿ ಬಿಡುತ್ತೆ. ಇನ್ನು ನೆಕ್ಸ್ಟ್ 54ರಲ್ಲಿ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋಲಿಸಿದ್ರು. ಉಪಚುನಾವಣೆಯಲ್ಲಿಯೂ ಕೂಡ 1954ರ ಬೈ ಎಲೆಕ್ಷನ್ ನಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಅವಾಗಲೂ ಕೂಡ ಸೋಲುವಂತೆ ನೋಡಿಕೊಂಡಿದ್ದು ಇದೇ ಕಾಂಗ್ರೆಸ್. 1956ರಲ್ಲಿ ಇಷ್ಟೆಲ್ಲ ಅವಮಾನವನ್ನ, ಇಷ್ಟೆಲ್ಲ ನೋವನ್ನ ಸಹಿಸಿಕೊಂಡಂತಹ ಅಂಬೇಡ್ಕರ್ ಅವರು ಸಕ್ಕರೆ ಕಾಯಿಲೆಯಿಂದ ನಿಧನ ಹೊಂದಿದ್ರು. ಅಂಬೇಡ್ಕರ್ ಅವರು ಇಹಲೋಕವನ್ನ ತ್ಯಜಿಸಿದ ನಂತರವೂ ಕೂಡ ಇವರೇನು ಸುಮ್ಮನೆ ಕೂರ್ಲಿಲ್ಲ. ಅವಾಗಲೂ ಇವರಿಗೆ ಅಪಮಾನ. ಯಾವ ರೀತಿ? ದೆಹಲಿಯಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನೆಹರು ಅವರು ಒಪ್ಪಲಿಲ್ಲ. ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆಗೆ 3 ಅಡಿ 6 ಅಡಿ ಜಾಗ ಕೊಡ್ಲಿಲ್ರಿ ಕಾಂಗ್ರೆಸ್. ನೆಹರು ಅವರು ಇಲ್ಲಿ ಬೇಡ ಅಂತ ಹೇಳಿದ್ರು. ಕಡೆಗೆ ಅಂಬೇಡ್ಕರ್ ಅನುಯಾಯಿಗಳು ಏನ್ ಮಾಡಿದ್ರು? ಅನಿವಾರ್ಯವಾಗಿ ದೆಹಲಿಯಿಂದ ಮುಂಬೈನ ಸಮುದ್ರ ತೀರದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ದೆಹಲಿಯಲ್ಲಿ ಒಂದು ಜಾಗ ಇರಲಿಲ್ವಾ ಅಂಬೇಡ್ಕರ್ ಅವರಿಗೆ ಕೊಡೋದಕ್ಕೆ? ಏನ್ ಮಾಡಿದ್ರು ನೆಹರು ಅವರು? ಯಾಕೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡ್ರು? ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ರಂತೆ, ಇಲ್ಲ ದೆಹಲಿಯಲ್ಲಿ ಬೇಡ ಅಂತ. ಯಾವ ರೀತಿ ಅಂತಂದ್ರೆ 1970ರಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತಹ ನಾರಾಯಣ್ ಕಟ್ರೋಲ್ಕರ್ ಅನ್ನುವಂತಹ ವ್ಯಕ್ತಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟರು ಈ ಕಾಂಗ್ರೆಸ್ನವರು. ಆದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗೆ ಭಾರತ ರತ್ನ ಪುರಸ್ಕಾರವನ್ನ ಕೊಡಲಿಲ್ಲ. ಅವರನ್ನ ಸೋಲಿಸಿದಂತಹ ವ್ಯಕ್ತಿಗೆ ಪದ್ಮ ಅವಾರ್ಡ್ ಕೊಟ್ಟು ಅವಮಾನಿಸಿದ್ರು. ಇದೇ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಸಂಸತ್ ಭವನದಲ್ಲಿ ಒಂದು ತೈಲ ವರ್ಣದ ಫೋಟೋ ಹಾಕೋದಕ್ಕೆ ಬಿಡ್ಲಿಲ್ಲ. ಸಂಸತ್ ಭವನದಲ್ಲಿ ಒಂದು ಫೋಟೋ, ಅಂಬೇಡ್ಕರ್ ಅವ್ರ ಫೋಟೋ ಹಾಕಕ್ ಬಿಡ್ಲಿಲ್ಲ. ಈಗ ಕೈಯಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಅವಾಗ ಅಸಲಿಯತ್ ಏನ್ ಗೊತ್ತಾ? ಸಂಸತ್ ಭವನದಲ್ಲಿ ಫೋಟೋ ಹಾಕೋದಕ್ಕೆ ಬಿಡ್ಲಿಲ್ರಿ ಅಂಬೇಡ್ಕರ್ ಅವರದ್ದು. ನಮಗಾಗಿ ಸಂವಿಧಾನವನ್ನ ಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿಯ ಫೋಟೋನ ಇವರು ಹಾಕೋದಕ್ಕೆ ಬಿಡ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಈ ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರ ನಿಧನದ 33 ವರ್ಷಗಳ ನಂತರ ಭಾರತ ರತ್ನ ಗೌರವ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಅಲ್ಲ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ನೀಡಿದ್ದು ಕಾಂಗ್ರೆಸ್ಸೇತರ ಸರ್ಕಾರ, VP ಸಿಂಗ್ ಅವರ ಸರ್ಕಾರ, ಬಿಜೆಪಿ ಬೆಂಬಲಿತ ಸರ್ಕಾರ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತು. ಭಾರತ ರತ್ನವನ್ನ ನೀಡಿದ್ದು VP ಸಿಂಗ್ ಸರ್ಕಾರ. ಈ ಮಟ್ಟಿಗೆ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವಮಾನ ಮಾಡಿದ್ರು. ಅಂಬೇಡ್ಕರ್ ಅವರು ತೀರಿಕೊಂಡ ನಂತರವೂ ಕೂಡ ಈ ಕಾಂಗ್ರೆಸ್ ಅವಮಾನವನ್ನ ಮಾಡಿತು. ಮತ್ತೆ ಹೇಳ್ತಾರೆ ಸಂವಿಧಾನ ಕೊಟ್ಟಿದ್ದು ನಮ್ಮ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಅಂಬೇಡ್ಕರ್ ಅವರನ್ನ ನಿಜಕ್ಕೂ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ, ಅವರನ್ನ ಗೌರವಿಸಿದ್ರ? ಆ ಮಹಾನ್ ಶಕ್ತಿ, ಆ ಮಹಾನ್ ಚೇತನ, ಆ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ನಮ್ಮ ಇಂಥ ದೇಶಕ್ಕೆ ಸಂವಿಧಾನದ ಸುಭದ್ರ ಚೌಕಟ್ಟನ್ನ ಕೊಟ್ಟಂತ ವ್ಯಕ್ತಿಯನ್ನ ಸ್ವತಂತ್ರ ಪೂರ್ವದಿಂದಲೂ ಅಪಮಾನ ಮಾಡ್ಕೊಂಡು ಬಂದಿದ್ದು ಈ ಕಾಂಗ್ರೆಸ್.